ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ, ಕರ್ನಾಟಕ ಲೋಕಸೇವಾ ಆಯೋಗ ಉದ್ಯೋಗ ಸೌಧ ಇದರ ವತಿಯಿಂದ ಇವತ್ತು ಅಂದರೆ ದಿನಾಂಕ 26/2/2024 ಇಲ್ಲಿ ಒಂದು KS ಉದ್ಯೋಗಗಳಿಗೆ ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಕರ್ನಾಟಕ ಗೆಜೆಟೆಡ್ ಪ್ರೊಫೆಷನರ್ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಇಲ್ಲಿ ನೇಮಕಾತಿಯನ್ನು ಮಾಡಲಾಗಿದೆ. ನಿಯಮಗಳು 1997 ಹಾಗೂ ಕಾಲಕಾಲಕ್ಕೆ ತಿದ್ದುಪಡಿಯಾದಂತಹ ನಿಯಮಗಳ ಅಡಿಯಲ್ಲಿ ಗೆಜೆಟೆಡ್ ಪ್ರೊಫೆಷನರ್ 2023-24ನೇ ಸಾಲಿನ ಹುದ್ದೆಗಳನ್ನು ಇಲ್ಲಿ ಭರ್ತಿ ಮಾಡಲು ಆಯೋಗವು ನಡೆಸುವ ಪೂರ್ವಭಾವಿ ಪರೀಕ್ಷೆಗೆ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಇಲ್ಲಿ ಆಹ್ವಾನಿಸಲಾಗಿದೆ. ಇಲ್ಲಿ ಎಲ್ಲ ರೀತಿಯ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿದೆ. ಕೊನೆವರೆಗೂ ನೋಡಲಿಕ್ಕೆ ನೀವು ಪ್ರಯತ್ನ ಪಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮಾತ್ರ ಮರಲಿಕ್ಕೆ ಹೋಗಬೇಡ್ರಿ. ಪ್ರತಿಯೊಂದು ಇನ್ಫಾರ್ಮೇಷನ್ ಇದರಲ್ಲಿ ಇದೆ. ನೋಡಿ ಬನ್ನಿ. ಸಹಾಯಕ ಆಯುಕ್ತರು, ಕಿರಿಯ ಶ್ರೇಣಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, RPC ವೃಂದ 37, ಹೈದರಾಬಾದ್ ಕರ್ನಾಟಕ ವೃಂದ 3 ಪೋಸ್ಟ್ಗಳು. ಟೋಟಲ್ ಒಟ್ಟು ಪೋಸ್ಟ್ಗಳು 40. ಅದು ಯಾವ ಒಂದು ಸಹಾಯಕ ಆಯುಕ್ತರು, ಕಿರಿಯ ಶ್ರೇಣಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಗಳಲ್ಲಿ ಟೋಟಲ್ 40 ಪೋಸ್ಟ್ಗಳು ಉದ್ಯೋಗಗಳನ್ನು ಇಟ್ಟಿದ್ದಾರೆ. ನೆಕ್ಸ್ಟ್ ವಾಣಿಜ್ಯ ತೆರಿಗೆಗಳ ಸಹಾಯಕ ಆಯುಕ್ತರು, ವಾಣಿಜ್ಯ ತೆರಿಗೆ ಇಲಾಖೆ. ಈ ಒಂದು ಇಲಾಖೆಯಲ್ಲಿ ಇಲ್ಲಿ RPC ವೃಂದದಲ್ಲಿ 30 ಉದ್ಯೋಗಗಳು. ನೆಕ್ಸ್ಟು ಹೈದರಾಬಾದ್ ಕರ್ನಾಟಕ ವೃಂದದಲ್ಲಿ 11 ಹುದ್ದೆಗಳು. ಟೋಟಲ್ ಆಗಿ 41 ಉದ್ಯೋಗಗಳು ಇದ್ದಾವೆ. ನೆಕ್ಸ್ಟ್ ನೋಡೋಣ ಬನ್ನಿ. ಮೂರನೇದು ಸಹಾಯಕ ನಿರ್ದೇಶಕರು ಖಜಾನೆ ಇಲಾಖೆಯಲ್ಲಿ ಒಂದು ಟೋಟಲ್ 2 ಉದ್ಯೋಗಗಳಿದ್ದಾವೆ. ನೆಕ್ಸ್ಟು ಕಾರ್ಯನಿರ್ವಾಹಕ ಅಧಿಕಾರಿ, ಸಹಾಯಕ ಕಾರ್ಯದರ್ಶಿ, ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಇಲಾಖೆಯಲ್ಲಿ ಇಲ್ಲಿ RPC ವೃಂದದಲ್ಲಿ 32 ಇದೆ ಮತ್ತು ಹೈದರಾಬಾದ್ ಕರ್ನಾಟಕದಲ್ಲಿ 8 ಉದ್ಯೋಗಗಳು. ಟೋಟಲ್ ಆಗಿ 40 ಉದ್ಯೋಗಗಳು ಈ ಒಂದು ಇಲಾಖೆಯಲ್ಲಿ ಇದ್ದಾವೆ. DYSP ಒಳ ಆಡಳಿತ ಇಲಾಖೆಯಲ್ಲಿ RPC 7 ಉದ್ಯೋಗಗಳು ಮತ್ತು ಹೈದರಾಬಾದ್ ಕರ್ನಾಟಕದಲ್ಲಿ ಇಲ್ಲಿ ಮುಖ್ಯವಾಗಿ 2 ಉದ್ಯೋಗಗಳಿದ್ದಾವೆ. ಟೋಟಲ್ ಆಗಿ 9 ಉದ್ಯೋಗಗಳು ಇದ್ದಾವೆ. ನೆಕ್ಸ್ಟು ಸಹಾಯಕ ನಿರ್ದೇಶಕರು ಗ್ರೇಡ್ 1 ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಇಲ್ಲಿ RPC ವೃಂದದಲ್ಲಿ 14 ಉದ್ಯೋಗಗಳು. ನೆಕ್ಸ್ಟು ಹೈದರಾಬಾದ್ ಕರ್ನಾಟಕದಲ್ಲಿ 6 ಉದ್ಯೋಗಗಳು. ಟೋಟಲ್ 20 ಉದ್ಯೋಗಗಳನ್ನು ಇಲ್ಲಿ ಕೊಡಲಾಗಿದೆ. ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ, ಸಹಾಯಕ ನಿರ್ದೇಶಕರು ಈ ಒಂದು ಇಲಾಖೆಯಲ್ಲಿ RPC ವೃಂದದಲ್ಲಿ 5 ಉದ್ಯೋಗಗಳು ಮತ್ತು ಇಲ್ಲಿ ಹೈದರಾಬಾದ್ ಕರ್ನಾಟಕ ವೃಂದದಲ್ಲಿ 2 ಉದ್ಯೋಗಗಳು. ಟೋಟಲ್ 7 ಉದ್ಯೋಗಗಳನ್ನು ಇಲ್ಲಿ ಕೊಡಲಾಗಿದೆ. ಟೋಟಲ್ ಆಗಿ ಗ್ರೂಪ್ ಎಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಮುಖ್ಯವಾಗಿ 123 RPC ವೃಂದದಲ್ಲಿ ಇವು 123 ಉದ್ಯೋಗಗಳನ್ನು ಕರೆದಿದ್ದಾರೆ, ಖಾಲಿ ಇದ್ದಾವೆ. ನೆಕ್ಸ್ಟು ಹೈದರಾಬಾದ್ ಕರ್ನಾಟಕದಲ್ಲಿ 36 ಉದ್ಯೋಗಗಳು ಖಾಲಿ ಇದೆ. ಟೋಟಲ್ ಆಗಿ 159 ಉದ್ಯೋಗಗಳು, ಹುದ್ದೆಗಳು ಈ ಒಂದು ಗ್ರೂಪ್ ಎದಲ್ಲಿ ಬರುತ್ತೆ. ನೆಕ್ಸ್ಟ್ ನೋಡೋಣ ಬನ್ನಿ. ಇಲ್ಲಿ ನೆಕ್ಸ್ಟು ನೋಡೋದಾದರೆ ವಯೋಮಿತಿ ನೋಡೋಣ. ಹಾಗಾದರೆ ಈ ಉದ್ಯೋಗಕ್ಕೆ ನೀವು ಅಪ್ಲಿಕೇಶನ್ ಹಾಕಬೇಕು ಅಂದರೆ ಯಾವ ಒಂದು ವಯೋಮಿತಿ ಇರಬೇಕು ಅಂದರೆ, ಅರ್ಜಿ ಸಲ್ಲಿಸಲಿಕ್ಕೆ ನಿಗದಿಪಡಿಸಿದಂತಹ ಕೊನೆಯ ದಿನಾಂಕದಂದು ಈ ಕೆಳಕಂಡ ಕನಿಷ್ಠ ವಯೋಮಿತಿಯನ್ನು ಹೊಂದಿರಬೇಕಾಗುತ್ತೆ. ಹಾಗಾದರೆ ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳಿಗೆ, ಜನರಲ್ ಅಭ್ಯರ್ಥಿಗಳು ಇವಾಗ 38 ವರ್ಷಗಳು ನಿಮಗೆ ಇರಬೇಕು. ಅದಕ್ಕಿಂತ ಮುಂಚೆ ನಿಮಗೆ ಕನಿಷ್ಠ ಎಷ್ಟು ವರ್ಷ ಆಗಿರಬೇಕು ಅಂದರೆ 21 ವರ್ಷ ನಿಮಗೆ ಆಗಿರಬೇಕಾಗುತ್ತೆ, ಕ್ರಾಸ್ ಆಗಿರಬೇಕು. ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳಿಗೆ 38 ವರ್ಷಗಳಿರಬೇಕು. ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ 41 ವರ್ಷಗಳವರೆಗೂ ನೀವು ಈ ಒಂದು ಉದ್ಯೋಗಗಳಿಗೆ ಅಪ್ಲಿಕೇಶನ್ ಹಾಕ್ಬೋದು. ಸಾಮಾನ್ಯ ಅಭ್ಯರ್ಥಿಗಳು 38 ವರ್ಷ ಮುಗಿದ್ರೆ ನೀವು ಈ ಒಂದು ಉದ್ಯೋಗಕ್ಕೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಆಗೋದಿಲ್ಲ. 38 ವರ್ಷದ ಒಳಗಡೆ ಇದ್ದಂತಹ ಅಭ್ಯರ್ಥಿಗಳು ಈ ಒಂದು ಉದ್ಯೋಗಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಪ್ರವರ್ಗವನ್ನು ಅಭ್ಯರ್ಥಿಗಳಿಗೆ ಇಲ್ಲಿ 43 ವರ್ಷಗಳು ಆದರೂ ಕೂಡ ನೀವು ಇದಕ್ಕೆ ಹಾಕ್ಬೋದು. 43 ವರ್ಷ ನೀವು ಕ್ರಾಸ್ ಆಗಿಬಿಟ್ರೆ ನಿಮಗೆ ಈ ಉದ್ಯೋಗಕ್ಕೆ ಯಾವುದೇ ಕಾರಣಕ್ಕೆ ಅರ್ಜಿ ಸಲ್ಲಿಸಲಿಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ನೋಡೋಣ ಬನ್ನಿ. ಮುಂದಿನ ಒಂದು ಇಲ್ಲಿ ಮುಖ್ಯವಾಗಿ ಶುಲ್ಕದ ಬಗ್ಗೆ ಮಾತಾಡೋಣ. ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 600 ರೂಪಾಯಿ ನೀವು ಅರ್ಜಿ ಸಲ್ಲಿಸಲೇಬೇಕಾದ್ರೆ 600 ರೂಪಾಯಿ ನಿಮಗೆ ಚಾನಲ್ಗೆ ಕಟ್ಟಬೇಕಾಗತ್ತೆ. ಇಲ್ಲಿ ಮುಖ್ಯವಾಗಿ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 600 ರೂಪಾಯಿ ಚಾನಲ್ ಇರುತ್ತೆ. ಪ್ರವರ್ಗ 2A 2B 3A 3B ಸೇರಿದ ಅಭ್ಯರ್ಥಿಗಳಿಗೆ 300 ರೂಪಾಯಿ ಇರುತ್ತೆ. ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಇಲ್ಲಿ 50 ರೂಪಾಯಿ ಇರುತ್ತೆ. ನೆಕ್ಸ್ಟ್ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಪ್ರವರ್ಗ 1 ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ಯಾವುದೇ ರೀತಿ ಕಟ್ಟಬೇಕಂತಿಲ್ಲ, ಪಾವತಿಯಿಂದ ವಿನಾಯಿತಿ ಇದೆ. ನೆಕ್ಸ್ಟು
ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ ಅಂದರೆ ಇಲ್ಲಿ ಮುಖ್ಯವಾಗಿ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವಂತಹ ಪ್ರಾರಂಭಿಕ ದಿನಾಂಕವನ್ನು ನೋಡೋಣ. ನಿಗದಿಪಡಿಸಿರುವ ಕಾಲಮಿತಿಯನ್ನು ನೋಡೋಣ. 4/3/2024 ಅಂದರೆ ಮಾರ್ಚ್ 4/3/2024 ಅರ್ಜಿ ಪ್ರಾರಂಭವಾಗುತ್ತೆ. ಅರ್ಜಿ ಸಲ್ಲಿಸಲಿಕ್ಕೆ ಕೊನೆ ದಿನಾಂಕ 3/4/2024 ಕೊನೆ ದಿನಾಂಕ ಇರುತ್ತೆ. ಪೂರ್ವಭಾವಿ ಪರೀಕ್ಷೆ ದಿನಾಂಕ ತಾತ್ಕಾಲಿಕವಾಗಿ 5/5/2024 ಇಲ್ಲಿ ಪರೀಕ್ಷೆ ತಾತ್ಕಾಲಿಕವಾಗಿ ಹೇಳಿದ್ದಾರೆ. ನೆಕ್ಸ್ಟ್ ನೋಡೋಣ, ಇಲ್ಲಿ ಗ್ರೂಪ್ ಬಿ ಯಲ್ಲಿ ಯಾವ ರೀತಿ ಯಾವ ಇಲಾಖೆಯಲ್ಲಿ ಎಷ್ಟು ಪೋಸ್ಟ್ಗಳಿದ್ದಾವೆ ನೋಡೋಣ. ತಹಶೀಲ್ದಾರ್ ಕಂದಾಯ ಇಲಾಖೆಯಲ್ಲಿ 37 RPC ವೃಂದದಲ್ಲಿ 14 ಹೈದರಾಬಾದ್ ಕರ್ನಾಟಕದಲ್ಲಿ ಇದ್ದಾವೆ. ಟೋಟಲ್ 51 ಪೋಸ್ಟ್ಗಳಿದ್ದಾವೆ. ಎರಡನೇದು ವಾಣಿಜ್ಯ ತೆರಿಗೆ ಅಧಿಕಾರಿ, ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ 49 RPC ವೃಂದದಲ್ಲಿ. ನೆಕ್ಸ್ಟ್ ಹೈದರಾಬಾದ್ ಕರ್ನಾಟಕದಲ್ಲಿ 10 ಪೋಸ್ಟ್ಗಳು, ಟೋಟಲ್ 59 ಪೋಸ್ಟ್ಗಳಿದ್ದಾವೆ. ನೆಕ್ಸ್ಟ್ ಕಾರ್ಮಿಕ ಅಧಿಕಾರಿ, ಕಾರ್ಮಿಕ ಇಲಾಖೆಯಲ್ಲಿ 3 ಮತ್ತು 1 ಟೋಟಲ್ 4 ಇದ್ದಾವೆ. ನೆಕ್ಸ್ಟ್ ಸಹಾಯಕ ಅಧೀಕ್ಷಕರು ಆಡಳಿತ ಇಲಾಖೆಯಲ್ಲಿ 2, 1 ಟೋಟಲ್ 3 ಇದ್ದಾವೆ. ನೆಕ್ಸ್ಟ್ ಸಹಕಾರ ಸಂಘಗಳ ಸಹಾಯಕ ನಿಬಂಧಕ ಸಹಕಾರ ಇಲಾಖೆಯಲ್ಲಿ 12 RPC ವೃಂದದಲ್ಲಿ ಹುದ್ದೆಗಳಿದ್ದಾವೆ. ಇಲ್ಲಿ ಯಾವುದೇ ರೀತಿ ಹೈದರಾಬಾದ್ ಕರ್ನಾಟಕ ಹುದ್ದೆಗಳು ಇಲ್ಲ. ನೆಕ್ಸ್ಟು ಇಲ್ಲಿ ಮುಖ್ಯವಾಗಿ ಸಹಾಯಕ ನಿರ್ದೇಶಕರು ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನೆ ಇಲಾಖೆಯಲ್ಲಿ 9 ಉದ್ಯೋಗಗಳಿದ್ದಾವೆ. ಅಬಕಾರಿ ಉಪ ಅಧೀಕ್ಷಕರು ಆರ್ಥಿಕ ಇಲಾಖೆಯಲ್ಲಿ 8 ಮತ್ತು ಹೈದರಾಬಾದ್ ಕರ್ನಾಟಕ 2 ಟೋಟಲ್ 10 ಉದ್ಯೋಗಗಳಿದ್ದಾವೆ. ಉದ್ಯೋಗಾಧಿಕಾರಿ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಜೀವನೋಪಾಯ 2, 1 ಟೋಟಲ್ 3 ಹುದ್ದೆಗಳಿದ್ದಾವೆ. ನೆಕ್ಸ್ಟು ಇಲ್ಲಿ 9ನೇದಲ್ಲಿ ಸಹಾಯಕ ನಿರ್ದೇಶಕರು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಲ್ಲಿ 4 ಹುದ್ದೆಗಳಿದ್ದಾವೆ. ಮುಖ್ಯಾಧಿಕಾರಿ ಗ್ರೇಡ್ 1 ನಗರಾಭಿವೃದ್ಧಿ ಇಲಾಖೆಯಲ್ಲಿ ಹೈದರಾಬಾದ್ ಕರ್ನಾಟಕ ಒಂದೇ ಹುದ್ದೆ ಇರೋದು 1. ಸಹಾಯಕ ಖಜಾನಾಧಿಕಾರಿ ಆರ್ಥಿಕ ಇಲಾಖೆಯಲ್ಲಿ 38/8/46 ಹುದ್ದೆಗಳಿದ್ದಾವೆ. ಸಹಾಯಕ ನಿರ್ದೇಶಕರು ಆಹಾರ ನಾಗರಿಕ ಸರಬರಾಜು 9 ಹುದ್ದೆಗಳಿದ್ದಾವೆ. ಸಹಾಯಕ ನಿರ್ದೇಶಕರು ಪ್ರವಾಸೋದ್ಯಮ ಇಲಾಖೆಯಲ್ಲಿ 1, 1, 2 ಇದ್ದಾವೆ. ಟೋಟಲ್ ಆಗಿ ಈ ರೀತಿಯಲ್ಲಿ ನಿಮಗೆ ಬರುತ್ತೆ. ಒಟ್ಟಾರೆಯಾಗಿ ಒಟ್ಟು ಗ್ರೂಪ್ ಎದಲ್ಲಿ 123 RPC ವೃಂದದಲ್ಲಿ ಹುದ್ದೆಗಳಿದ್ದರೆ ಹೈದರಾಬಾದ್ ಕರ್ನಾಟಕದಲ್ಲಿ 36 ಹುದ್ದೆಗಳು, ಟೋಟಲ್ 159 ಹುದ್ದೆಗಳಿದ್ದಾವೆ. ಒಟ್ಟು ಗ್ರೂಪ್ ಬಿ ಯಲ್ಲಿ 184 RPC ವೃಂದದಲ್ಲಿದ್ದರೆ ಹೈದರಾಬಾದ್ ಕರ್ನಾಟಕದಲ್ಲಿ 41 ಹುದ್ದೆಗಳು, ಟೋಟಲ್ 225 ಹುದ್ದೆಗಳು. ಒಟ್ಟಾರೆ ಹುದ್ದೆಗಳು 384 ಹುದ್ದೆಗಳು ಇಲ್ಲಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಓಕೆ, ಅದರ ಒಂದು ಸಂಪೂರ್ಣವಾಗಿ ಇಲ್ಲಿ ಮುಖ್ಯವಾಗಿ ಅಂಕಗಳ ವಿವರವನ್ನು ಕೊಟ್ಬಿಡ್ತೇನೆ ನಿಮಗೆ. ಯಾಕಂದರೆ ಮುಂದಿನ ವಿಡಿಯೋದಲ್ಲಿ KSಗೆ ಯಾವ ಪುಸ್ತಕಗಳನ್ನು ಓದಬೇಕು, ಯಾವ ರೀತಿ ಪ್ಯಾಟರ್ನ್ ಇರುತ್ತೆ, ಸಂಪೂರ್ಣ ಮಾಹಿತಿಯನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬಿಟ್ಟಿದ್ದೇನೆ. ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಅದಕ್ಕಿಂತ ಮುಂಚೆ ಅಂಕಗಳ ವಿವರವನ್ನು ನೋಡಿಬಿಡೋಣ. ಬನ್ನಿ ನೋಡೋಣ. ಪ್ರಿಲಿಮ್ಸ್ 400 ಮಾರ್ಕ್ಸಿಗೆ ಇರುತ್ತೆ. ಮೇನ್ಸ್ 1250 ಇರುತ್ತೆ. ಇಂಟರ್ವ್ಯೂದಲ್ಲಿ 25 ಮಾರ್ಕ್ಸ್ ಇರುತ್ತೆ. ರ್ಯಾಂಕಿಂಗ್ ಮಾರ್ಕ್ಸ್ 1275 ಟೋಟಲ್ ಮಾರ್ಕ್ಸ್ ಇರುತ್ತೆ. ಇಲ್ಲಿ ಪೂರ್ವಭಾವಿ ಪರೀಕ್ಷೆ ಫಿಲ್ಮ್ಸ್ ದಿನಾಂಕ 5/5/2024 ಅಂತ ಬರೆದಿದ್ದಾರೆ, ಬಟ್ ತಾತ್ಕಾಲಿಕ. ಓಕೆ, ಹೀಗೆ ಸ್ಟಡಿ ಮಾಡಿ, ಯಾವ ರೀತಿ ಸ್ಟಡಿ ಮಾಡಬೇಕು, ಯಾವ ರೀತಿ ಇಲ್ಲ ಅನ್ನೋ ಸಂಪೂರ್ಣ ಮಾಹಿತಿ ಮುಂದಿನ ವಿಡಿಯೋದಲ್ಲಿದೆ. ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.